ಈ ಬಾಗಿಲು ನನ್ ಕೈ ಹಿಡ್ಕೊಂಡ್ಬಿಟ್ಟಿದ್ಯೋ ಬಂದ್ರು ವಿಶ್ವ ಬಂದ್ರು ಮುಟ್ಟ ಬಾಗಿಲು ಹೀಗೇನು ಹಾಕೋದು ಈ ಕಡೆ ಬಾ ಅಷ್ಟೇ ಶಿಖಾಮಣಿ ನೀನು ಏಯ್ ನೋಡ್ಕೋ ಸರಿಯಾಗಿ ನೋಡ್ಕೋ ಹೀಗೆ ಹಿಡ್ಕೊಂಡು ಹೀಗೆ ಹೋಗ್ಬೇಕು ಏನಾಯ್ತ್ರೋ ಏನಾಯ್ತ್ರೋ ಬಾಗಿಲು ಕೈ ಹಿಡ್ಕೊಂಡ್ಬಿಟ್ಟಿದೆ ನಿನ್ನ ಬುರುಡೆಯಲ್ಲಿ ಬೂದಿ ತುಂಬಿದೆ ಬಿಡ ಕೈನ ಬಿಡ ಭಕ್ತಿ ಇಲ್ದೇ ಇದ್ರೆ ಹೀಗೇನೆ ಗುರುಗಳು ಹೇಳಿಲ್ವಾ ಎಲ್ಲಾನು ಈಶ್ವರ ಸ್ವರೂಪ ಅಂತ ಅಪ್ಪ ಬಾಗಿಲೇಶ್ವರ ಈ ಸಾಂಬ್ರಾಣಿಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಿ ಏಯ್ ಬಾಗಿಲು ಹೇಗೆ ಹಾಕೋಬೇಕು ಅಂತ ನಾನ್ ತೋರಿಸ್ತೀನಿ ಅದು ಮೆಲ್ಲ ಕೂತ್ಕೊಂಡು ಇಲ್ಲಿ ಕೈ ಹಾಕಿ ಹೀಗೆ ಹೇಳ್ಕೊಂಡ್ರೆ ಹಾಕೊಳ್ಳುತ್ತೆ ಏನ್ರೋ ಇನ್ನು ಗಲಾಟೆ ಯಾಕ್ರೋ ಹೀಗ್ ಕೂತಿದ್ದೀರಾ ಗುರುಗಳೇ ಈ ಬಾಗಿಲಿಗೆ ನಮ್ ಮೇಲ್ ಕೋಪ ನನ್ ಕೈ ಕಚ್ಚಿಬಿಡ್ತು ನನ್ನ ಬೆರಳನ್ನು ಇನ್ನೂ ಕಚ್ಚುತ್ತಾನೆ ಇದೆ ಈಗ ಬೆರಳು ಕೊಟ್ಟು ಬಾಗ್ಲು ಹಾಕೋತಾರ ಇನ್ ಹೇಗೆ ಕೈ ತೆಗಿ ಇಲ್ಲಿ ಹಿಡ್ಕೊಂಡು ಹೀಗೆ ಈಗ ಗೊತ್ತಾಯ್ತಾ ಗೊತ್ತಾಯ್ತು ಪಾಠಕ್ ಬನ್ನಿ ಚಂದ್ರಶೇಖರ ಪಾಹಿ ಮಾಂ ಚಂದ್ರಶೇಖರ ಪಾಹಿ ಮಾಂ ಚಂದ್ರಶೇಖರ ಪಾಹಿ ಮಾಂ ಚಂದ್ರಶೇಖರ ಪಾಹಿ ಮಾಂ ಚಂದ್ರಶೇಖರ ಚಂದ್ರಶೇಖರ ಸುಂದರೇಶ್ವರ ಗುರುಗಳೇ ಎಲ್ಲಿ ನಿನ್ನೆ ಹೇಳ್ಕೊಟ್ಟು ಸಂಗೀತ ಪಾಠ ಹೇಳು ನೀ ಸಾನೆ ನಿಮ್ಮಪ್ಪ ಸಾನೆ ಸಂಗೀತನ ಹೀಗೆಲ್ಲ ಕೆಟ್ಟಾಗಿ ಹಾಡಬಾರ್ದಪ್ಪ ಹೇಗೆ ಸಂಗೀತಗಾರನಿಗೆ ಕಂಠ ಶುದ್ಧವಾಗಿರ್ಬೇಕು ಕಂಠ ಶುದ್ಧಿ ಎಲ್ಲಿ ಹೋಗ್ತೀಯೋ ಈ ಕೇಳಿ ಗುರುಗಳೇ ಕಿರಿಚಬೇಡವೋ ಹಿಂಚುಗಳೆಲ್ಲ ಹಾರೋಗುತ್ತೆ ಎಲ್ಲಿ ಗುರುಗಳೇ ಒಂದು ಹಾರೆ ಇಲ್ವಲ್ಲ ಸುಂದರೇಶ್ವರ ಹೇಳೋ ಹೇಳೋ ನಂದಿ ನಂದಿ ಗುರುಗಳೇ ನಿನ್ನೆ ಹೇಳ್ಕೊಟ್ಟ ಶ್ಲೋಕ ಬಂತ ವಾ ಮೊನ್ನೆನೆ ಬಂದ್ಬಿಡ್ತು ಆದ್ರ ಅರ್ಥನು ಚೆನ್ನಾಗ್ ಗೊತ್ತು ಹೇಳು ದಿಲೀಪಾನಂತರೇ ರಾಜೇ ತನ್ನ ಸಿಂಹಾಸನೆ ಪ್ರದಕ್ಷಿಣೆ ಅಂದರೆ ದೀಪ ಬೆಳಗಿದ ನಂತರ ರಾಜ ತನ್ನ ಸಿಂಹಾಸನವನ್ನು ಸಾಯಿಸಿ ಪ್ರದಕ್ಷಿಣಕ್ಕೆ ಹೋದ ಮೂರ್ಖ ಹಾಗಲ್ವ ಶ್ಲೋಕ ನಾನು ಹೇಳ್ಕೊಟ್ಟಾಗ ಹೇಳು ದಿಲೀಪಾನಂತರಂ ರಾಜ್ಯೇ ದಿಲೀಪಾನಂತರಂ ರಾಜ್ಯ ಹಾಗ್ಯಾಕಳ್ತೀಯೋ ಅವಿವೇಕಿ ಅವಿವೇಕಿ ಬಾಯ್ ಮುಚ್ಚು ಬಾಯ್ ಮುಚ್ಚ. ಗಣಪತಿ ಸುಮ್ಮನಿರೋ ನಂದಿ ನಮಸ್ಕಾರ ಗುರುದೇವ. ಮಹಾಪ್ರಭುಗಳು ತಮ್ಮನ್ನು ಬರ ಹೇಳಿದ್ದಾರೆ. ನಿಮ್ಮನ್ನಲ್ಲ ನನ್ನನ್ನ. ಸರಿ, ನಾನು ಅರಮನೆಗೆ ಹೋಗಿ ಬರ್ತೀನಿ. ನೀವು ಬಾಗಿಲುಗಳನ್ನು ಭದ್ರವಾಗಿ ಹಾಕೊಂಡು ನಾನು ಹೇಳ್ಕೊಟ್ಟ ಪಾಠ ಜ್ಞಾಪಿಸ್ಕೊಳ್ತಾ. ಗುರುಗಳು ಬಾಗಿಲು ಹಾಕೊಂಡ್ರು. ಲೈ ಬಾಗಿಲುಗಳು ಅಂದ್ರು. ಗಳು ಅಂದ್ರೆ ಬಹುವಚನ. ಒಂದಕ್ಕಿಂತ ಹೆಚ್ಚಾಗಿದ್ದರೆ ಗಳುಗಳನ್ನು ಸೇರಿಸಲಾಗುತ್ತದೆ. ಕಿಟಕಿಗಳು, ಹುಡುಗಗಳು, ಹೆಂಗಸಗಳು, ಗಂಡಸಗಳು ಅಂದರೆ ಎಲ್ಲಾ ಬಾಗಿಲುಗಳನ್ನು ಹಾಕೋಬೇಕು. ಲೈ ಅಲ್ಲೊಂದು ಬಾಗಿಲು ತೆಗೆದಿದೆ ನೋಡು, ಹಾಕೋ.
ಅಲ್ಲೋಡ ಬಾಗಿಲು ಹೊರಟಾಯ್ತು ಆಗಲ್ವೋ ಹೀಗೆ ನಿಮ್ಮಿಬ್ರಿಗೂ ಬಾಗ್ಲಾಗ ಬರೋದೇ ಇಲ್ಲ ಲೇ 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 ಇರೋ 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 ಈ ಬಾಗ್ಲು ನಾನ್ ಹಾಕಿ ತೋರಿಸ್ತೀನಿ ಗುರುಗಳು ಹೇಳಿದ್ರು ಇದನ್ನ ಹೀಗ್ ಹಿಡ್ಕೊಂಡು ಹೀಗೆ ಎಳ್ಕಬೇಕು ಅದರ ಮುಖ ಈಗ ಹಿಂದಕ್ಕೆ ಹೋಗುತ್ತೆ ಈ ಬಾಗಿಲಿಗೆ ಬುದ್ಧಿನೇ ಇಲ್ಲ ಅದು ನಮ್ಮ ಮಾತೇ ಕೇಳಲ್ಲ. ಏಯ್ ಮುಂದೆ ಗುರು ಶಿಷ್ಯರ ಮಾತೇ ಕೇಳಲ್ವಾ ನೀನು? ತಾಳು ನಿನಗೆ ಬುದ್ಧಿ ಕಲಿಸ್ತೀವಿ. ಏಯ್ ಬಂದ್ರೋ ಹಿಡ್ಕೊಳ್ರೋ.